ನಿರುಷಾ? ಏನಿಲ್ಲ. ನಾನೇನಾದರೂ ಹೆಲ್ಪ್ ಮಾಡಲಾ? ಬೇಡ ಸ್ವಾತಿ, ಆರ್ಯ ನೋಡಿದ್ರೆ ನಿನ್ನೆ ಬೈತಾನೆ. ಗಂಡಂದರ ಕಲಹದಲ್ಲಿ ನಾವ್ಯಾಕೆ ಬಲಿಯಾಗಬೇಕು ಹೇಳು? ಒಂದೇ ಮನೆ, ಒಂದೇ ಸೂರಿನಡಿ ಇದ್ದೀವಿ, ಆದರೆ ಒಬ್ರಿಗೂ ಸಂತೋಷ ಇಲ್ಲ, ಒಬ್ರಿಗೂ ನೆಮ್ಮದಿ ಅನ್ನೋದೇ ಇಲ್ಲ. ಈಗ 2 ಒಲೆ ಉರಿಸ್ತಾ ಇದ್ದೀವಿ. ಒಂದೇ ಮನೆಯಲ್ಲಿ 2 ಒಲೆ ಉರಿಸೋದು ಅಂದರೆ ಏನರ್ಥ ಗೊತ್ತಾ? 2 ಒಂದಾಗಿರೋ ಮನ್ಸುಗಳನ್ನ ಬೇರೆ ಮಾಡಿದ ಹಾಗೆ. ಅದರಲ್ಲೂ ನಾನು, ನಂದು, ನನಗೆ ಅಂತ ಹೇಳ್ತೀವಿ, ಆದರೆ ಊಟ ಮಾಡಬೇಕಾದ್ರೆ ಒಂದಾಗಿರ್ಬೇಕಲ್ವಾ? ಅದು ನನಗೂ ಅರ್ಥ ಆಗುತ್ತೆ ಸ್ವಾತಿ, ಆದರೆ ನಾವು ನನ್ನ ಗಂಡಂದಿರ ವಿರುದ್ಧ ಹೋಗೋದಾ? ಅವ್ರು ತಪ್ಪು ಮಾಡಿದ್ದಾರೆ ಅಂದಮೇಲೆ ನಾವು ಅವ್ರನ್ನ ತಿದ್ದಬೇಕು ನಿರುಷಾ. ಅವ್ರಿಗೆ ಬುದ್ಧಿ ನಾವು ಹೇಳೋಣ. ಬುದ್ಧಿ ಕೇಳೋ ಸ್ಥಿತಿಲಂತೂ ನನ್ನ ಗಂಡ ಇಲ್ಲ. ಆರ್ಯನ ಬಗ್ಗೆ ನಂಗೆ ಗೊತ್ತಿಲ್ಲ. ಆರ್ಯನು ನನ್ನ ಮಾತೇನು ಕೇಳಲ್ಲ. ಇಂಡೈರೆಕ್ಟಾಗಿ ನಾವಿಬ್ಬರು ಅವ್ರನ್ನ ಅರ್ಥ ಮಾಡಿಸ್ಬೇಕು. ಆದರೆ ಹೇಗೆ? ಅವ್ರೇನು ಅಂದ್ಕೊಂಡಿದ್ದಾರೆ, ನಾವಿಬ್ಬರು ಬೇರೆ ಬೇರೆಯಾಗಿ 2 ಒಲೆ ಉರಿಸಿ 2 ಅಡುಗೆ ಮಾಡ್ತೀವಿ ಅಂತ. ಆದರೆ ನಾವು ಹಾಗೆ ಮಾಡೋದು ಬೇಡ. ಒಂದೇ ಒಲೆ ಉರಿಸಿ ಒಂದೇ ಅಡುಗೆ ಮಾಡೋಣ. ಅಯ್ಯಯ್ಯೋ ಬೇಡ. ಅಕಸ್ಮಾತ್ ಅವ್ರಿಗೆ ಗೊತ್ತಾದರೆ ದೊಡ್ಡ ರಾಧ ಅಂತಲೇ ಆಗ್ಬಿಡತ್ತೆ. ಮನೆಯೇ ಬೇರೆ ಮಾಡೋಣ ಅಂತ ಹೇಳ್ತಾರೆ. ಈಗ ಅಟ್ಲೀಸ್ಟು ಒಂದೇ ಮನೇಲಿ ಒಂದೇ ಕುಟುಂಬದಲ್ಲಿ ಇರೋಕ್ಕೆ ಅವಕಾಶ ಸಿಕ್ಕಿದೆ, ಅದಕ್ಕೂ ಕಲ್ಬಿದ್ರೆ? ನೋಡು, ನಾವು ಹೆಂಗಸರು ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕು. ಒಂದೇ ಒಲೆಯಲ್ಲಿ ಒಂದೇ ಅಡುಗೆ ಮಾಡೋಣ. ನೀನು ಮಾಡಿದ್ನ ನಾನು ನೋಡಿದೆ ಅಂತ, ನಾನು ಮಾಡಿದ್ನ ನೀನು ನೋಡಿದೆ ಅಂತ ಒಂದು ಚಿಕ್ಕ ಜಗಳ ಆಡ್ಬಿಡೋಣ. ಸೊ ನಮ್ಮ ಗಂಡಂದಿರು ನಾವು ಬೇರೆ ಬೇರೆ ಆಗಿದ್ದೀವಿ ಅಂತ ಅನ್ಕೋತಾರೆ, ಆದರೆ ಮನೆಯವರೆಲ್ಲ ಒಂದೇ ಅಡುಗೆ ಊಟ ಮಾಡ್ತಾ ಇರ್ತಾರೆ. ಆ ಮಟ್ಟಿಗಾದರೂ ಈ ಮನೇನ ಒಂದಾಗಿಟ್ಕೊಂಡಿದ್ದೀವಿ ಅನ್ನೋ ಸಮಾಧಾನ ನಮಗೆ ಸಿಗುತ್ತೆ ಅಲ್ವಾ ನಿರುಷಾ? ಕರೆಕ್ಟ್, ಹಾಗೆ ಮಾಡೋಣ. ಹಾಗಾದರೆ ಒಂದೇ ಒಲೆಯಲ್ಲಿ 2 ಅಡುಗೆ ಮಾಡೋಣ ಬಾ. ಏನು ಓರ್ಗಿತ್ತಿರು ಒಟ್ಟೊಟ್ಟಿಗೆ ಖುಷಿಯಾಗಿ ಒಂದೇ ಒಲೆನಲ್ಲಿ ಅಡುಗೆ ಮಾಡ್ತಿದ್ದೀರಾ? ಹೌದು, ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಈ ಮನೇಲಿ ಹಿತೈಷಿಗಳು ತುಂಬ ಜಾಸ್ತಿ ಆಗೋಗಿದ್ದಾರೆ. ಆದರೆ ಅಡುಗೆ ಮನೇಲಿ ನಾವಿಬ್ಬರು ಒಂದೇ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀವಿ. ನಿಮ್ಗೇನಾದ್ರು ಪ್ರಾಬ್ಲಮ್ಮಾ? ಅಯ್ಯೋ ನನಗೇನು ಪ್ರಾಬ್ಲಮ್ ಇಲ್ಲಪ್ಪ. ದಯವಿಟ್ಟು ನೀವು ನಿಮ್ಮ ಬುದ್ಧಿವಂತಿಕೆನ ಈ ಕಿಚನಲ್ಲಿ ತೋರಿಸ್ಕೋಬೇಡಿ. ನಿಮಗೆ ಅಷ್ಟು ಬುದ್ಧಿ, ಅಷ್ಟು ಧೈರ್ಯ ಇದ್ದರೆ ನಮ್ಮ ಗಂಡಂದಿರ ಮುಂದೆ ತೋರಿಸಿ. ಅಯ್ಯೋ ನಾನೆಲ್ಲಮ್ಮ ಬುದ್ಧಿವಂತೆ, ನೀವಿಬ್ರು ಬುದ್ಧಿವಂತರು. ನೋಡಿ ಅಡುಗೆ ಮನೆಯಲ್ಲಿ ಹೇಗೆ ರಾಜಕೀಯ ಮಾಡ್ತಿದ್ದೀರಾ ಅಂತ. ಇದನ್ನ ರಾಜಕೀಯ ಅನ್ನಲ್ಲ, ಒಪ್ಪಂದ ಅಂತಾರೆ. ಸೊಸೆಯಂದಿರ ಕರ್ತವ್ಯ ಅಂತಾರೆ. ಅದನ್ನೇ ನಾವಿಬ್ರು ನಿಭಾಯಿಸ್ತಾ ಇರೋದು. ನೋಡು ಸ್ವಾತಿ, ನೀನು ಏನು ಬೇಕಾದರೂ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬೋದು, ನಾನು ಏನು ಅನ್ನಲ್ಲ. ಆದರೆ ಹೊರಗಡೆ ಇರೋ ನಿಮ್ಮ ಗಂಡಂದ್ರಿಗೆ ಒಳಗಡೆ ನಡೀತಾ ಇರೋ ಈ ವಿಚಾರ ಗೊತ್ತಾದರೆ ಏನಾಗುತ್ತೆ ಹೇಳಿ? ಅದನ್ನ ನಾವು ನಿಭಾಯಿಸ್ಕೋತೀವಿ. ಹೊರಗಡೆ ನಮ್ಮ ಗಂಡಂದಿರಿಗೆ ಯಾವಾಗ ಗೊತ್ತಾಗಬೇಕು, ಹೇಗೆ ಗೊತ್ತಾಗಬೇಕು, ನಾವು ನಿರ್ಧಾರ ಮಾಡ್ತೀವಿ. ತಾವು ತೊಂದರೆ ತಗೊಂಡು ಪಿನ್ ಹಿಡಕ್ಕೆ ಹೋಗಬೇಡಿ. ನೋಡು, ಪಿನ್ನಿಡು ಅಂತೆಲ್ಲ ಮಾತಾಡ್ಬೇಡ. ನಾನು ಅಷ್ಟು ಚೀಪ್ ಅಲ್ಲ, ನನ್ನ ಲೆವೆಲ್ಲೇ ಬೇರೆ. ಅಲ್ಲ ಆರ್ಯ ಅಷ್ಟೆಲ್ಲ ಹೇಳಿದ್ರು ಮರ್ಯಾದೆನೇ ಇಲ್ಲದೆ ಬಿಟ್ಟಿ ಕುಳುಗಿಲಿದೆಯಲ್ಲ, ನಿಂಗೇನು ಅನ್ಸಲ್ವಾ? ಏನು ಬಂಡು ಬಾಳಪ್ಪ. ಅಲ್ಲ ಸ್ವಾತಿ, ನಿನಗಾದ್ರೂ ಬುದ್ಧಿ ಬೇಡವಾ? ಹೋಗಿ ಇವಳ ಜೊತೆ ಕೈ ಜೋಡಿಸಿದ್ಯಲ್ಲ. ಆರ್ಯಂಗೇನಾದ್ರೂ ಈ ವಿಷಯ ಗೊತ್ತಾದರೆ ನಿನ್ನ ಮನೆಯಿಂದ ಆಚೆ ಹಾಕ್ತಾನೆ. ಅದೆಲ್ಲ ಗೊತ್ತಾಗಕ್ಕೆ ಮುಂಚೆ ನಾನೇ ಹೇಳ್ಕೊತೀನಿ. ನೀವು ದಯವಿಟ್ಟು ಸುಮ್ಮನಿದ್ಬಿಟ್ರೆ ಸಾಕು, ನಮ್ಮ ಮನೆ ಉದ್ಧಾರ ಆಗುತ್ತೆ. ಓ, ಈ ಮನೆ ಯಾವಾಗ ಉದ್ಧಾರ ಆಗುತ್ತೆ ಅಂತ ನಿಮಗೆ ಗೊತ್ತಾ? ಇಷ್ಟು ವರ್ಷದಿಂದ ಈ ಮನೇಲಿದ್ದೀನಿ, ನನಗಿಲ್ಲರೋ ಕಾಳಜಿ ನೆನ್ನೆ ಮೊನ್ನೆ ಬಂದರೂ ನಿಮ್ಗಳಿಗಿದೆ ಅಲ್ವಾ? 3 ಹೆತ್ತೋಳು 6 ಹೆತ್ತೋಳಿಗೆ ಹೇಳ್ಕೊಟ್ಟಂಗೆ ಆಯ್ತು ಇವಾಗ. ನೋಡು, ಈ ಮನೆ ಹಿತ ನನಗೆ ಗೊತ್ತು, ಈ ಮನೆ ಜವಾಬ್ದಾರಿ ನಂದು. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವಿಬ್ರು ಕೈ ಜೋಡಿಸಿ ಒಟ್ಟಿಗೆ ಅಡುಗೆ ಮಾಡೋದೇ ಇವಳಿಗೇನು? ಈ ಮನೇಲಿ ನಾದ್ನಿದಿರು ಇರ್ತಾರಲ್ಲ, ಅತ್ತಿಗೆದಿರಿಬ್ರು ಒಂದಾಗ್ಬಿಟ್ರೆ ನನಗೂ ನಮ್ಮಮ್ಮನಿಗೂ ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಾರಲ್ಲ, ಅಂತೋಳು ಇವಳು. ಈ ಮನೇಲಿ ನಾದ್ನಿದಿರು ಇಲ್ಲದೆ ಇರೋ ಕೊರತೆನ ಇವಳು ತುಂಬ್ತಾ ಇದ್ದಾಳೆ. ಸ್ವಾತಿ, ಆದರೂ ಆದಿ ಫ್ರೆಂಡ್ಸ್ ಅವತ್ತು ಕೇರ ಮಾಡ್ತಿದ್ರು, ತುಂಬ ಗಲಾಟೆ ಮಾಡ್ತಿದ್ದಾರಂತ ನೀನು ಆರ್ಯನ ಕರೆಸ್ಬಾರ್ದಾಗಿತ್ತು. ಎಲ್ಲ ಅಲ್ಲಿಂದನೇ ಶುರು ಆಗಿದ್ದು. ಏನು ಹೇಳ್ತಾ ಇದೆಯಾ ನಿರುಷಾ? ಇಂಥ ವಿಚಾರನೆಲ್ಲ ನಾನು ಆರ್ಯಂಗೆ ಹೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ? ಮನೇಲಿ ಅಂಥ ವಿಚಾರ ಎಲ್ಲ ನಡೆದ್ರೆ ಮುಚ್ಚಿಟ್ಟು ಕಾಪಾಡೋಂಥವಳು ನಾನು. ಅಂಥದ್ರಲ್ಲಿ ಆರ್ಯಂಗೆ ಫೋನ್ ಮಾಡಿ ನಾನು ಕರೆಸ್ತೀನಾ?
ನೀನು ನನ್ನ ಬಗ್ಗೆ ಈ ಥರ ತಿಳ್ಕೊತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಐ ಆಮ್ ಸಾರಿ ಸ್ವಾತಿ. ಆದರೆ ಆರ್ಯಂಗೆ ಹೇಗೆ ಗೊತ್ತಾಯಿತು? ಹೇಗೆ ಗೊತ್ತಾಯಿತು ಅಂದರೆ ಬಂದಿದ್ಲಲ್ಲ ಶಂಕ ಊದೋಳು, ಅವಳೇ ಆರ್ಯಂಗೆ ಫೋನ್ ಮಾಡಿ ಊದಿರೋದು. ಈ ಮನೇಲಿ ಇರೋವರೆಗೂ ನಮ್ಮಿಬ್ರಿಗೂ ಡೇಂಜರೇ. ನಾವು ಎಷ್ಟು ಒಗ್ಗಟ್ಟಾಗಿದ್ರು ಪಿಂಚ್ ಉಚ್ಚಕ್ಕೆ ಅವಳು ಇದ್ದೇ ಇರ್ತಾಳೆ. ನಾವಿಬ್ರು ಸ್ಟ್ರಾಂಗ್ ಆಗಿರ್ಬೇಕು ಸ್ವಾತಿ. ನಾವಿಬ್ಬರು ಸ್ಟ್ರಾಂಗ್ ಆಗಿದ್ರೆ ಸಾಲದು, ಅವಳನ್ನ ಈ ಮನೆಯಿಂದ ಹೊರಗೆ ಹಾಕಿಸ್ಬೇಕು. ಅಲ್ಲಿವರೆಗೂ ಈ ಮನೇಲಿ ನೆಮ್ಮದಿ ಇಲ್ಲ. ಎಸ್, ನಾನಂತೂ ನಿನ್ನ ಜೊತೆಗಿದ್ದೇ ಇರ್ತೀನಿ. ನಾನು ನಿನ್ನ ಜೊತೆಗೆ ಇರ್ತೀನಿ. ಸೊಸೆಯರಾಗಿ ನಾವಿಬ್ಬರೂ ಸೇರಿಕೊಂಡು ಈ ಮನೆನ ಉಳಿಸ್ಕೊಳ್ಳೇಬೇಕು. ಮಾವ, ಆರ್ಯ, ಇಬ್ರು ಊಟಕ್ಕೆ ಬನ್ನಿ. ಅತ್ತೆ, ಆದಿ, ಊಟಕ್ಕೆ ಬನ್ನಿ. ಊಟ ಬಡ್ಸು ಸ್ವಾತಿ, ಊಟ ಬಡ್ಸು. ಸಾಂಬಾರ್ ಸೂಪರ್. ಇಷ್ಟು ದಿನದಲ್ಲಿ ಈ ಮನೇಲಿ ಇಂಥ ರುಚಿ ಕಂಡೇ ಇರಲಿಲ್ಲ ನಾನು. ಸೂಪರ್ ಸೂಪರ್. ಥ್ಯಾಂಕ್ ಯು. ಸೈಲೆಂಟಾಗಿ ಊಟ ಮಾಡಿ. ಸ್ವಾತಿ, ಈ ರೈಸು ಸೂಪರ್ ಆಗಿದೆ. ಇನ್ಮೇಲೆ ಮಧ್ಯಾಹ್ನ ಊಟಕ್ಕೆ ನನ್ನ ಮನೆಗೆ ಬರೋದು, ಯಾವ ಹೋಟ್ಲಿಗೆ ಹೋಗಲ್ಲ. ಅಷ್ಟು ಚೆನ್ನಾಗಿದೆ. ಆರ್ಯ, ನಮಸ್ಕಾರ. ಓ ಸಾರಿ, ಹೇಳದೆ ಬಂದ್ಬಿಟ್ಟೆ. ಅದು ಊಟದ ಟೈಮಲ್ಲಿ. ಐ ಆಮ್ ವೆರಿ ಸಾರಿ. ಇದು ನನ್ನ ಮಗಳ ಮನೆ. ನನಗೇನು ಸಂಕೋಚ ಇಲ್ಲ ನನ್ನ ಊಟ ಆಗಿಲ್ಲ ಅಂತ ಹೇಳೋದಕ್ಕೆ. ನಾನು ಸುಳ್ಳು ಹೇಳಲ್ಲ. ಸುಳ್ಳು ಹೇಳಿ ನನಗೆ ಪ್ರಾಕ್ಟೀಸ್ ಇಲ್ಲ. ಆದರೆ ಇನ್ನೊಂದು ಪ್ರಿನ್ಸಿಪಲ್ ಇದೆ, ಯಾರು ಕರಿಲಾರದೆ ನಾನು ಊಟಕ್ಕೆ ಕೂತ್ಕೊಳ್ಳಲ್ಲ. ದಟ್ ಇಸ್ ಮೈ ಪ್ರಿನ್ಸಿಪಲ್. ಇದೇನಿದು, ಮನೆ ಭಾಗ ಆಗಿ ಹೋಗಿದೆಯಲ್ಲ. ಡೈನಿಂಗ್ ಟೇಬಲ್ಲು, ಅಷ್ಟೊಂದು ಚೇರ್ಸ್ಗಳು ಖಾಲಿ ಇರಬೇಕಾದ್ರೆ ನೀವುಗಳು ಕೆಳಗೆ ಕೂತಿದ್ದೀರಲ್ಲ.
ನಿರೋಷ, ಏನಮ್ಮ ಇದು? ಅಳಿಯಂದ್ರೆ ಏನಿದೆಲ್ಲ? ಹಾಗೇನಿಲ್ಲ, ನಮ್ಗೆ ಕೆಳಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಇಷ್ಟ. ಕೆಳಗೆ ಕೂತ್ಕೊಂಡು ಊಟ ಮಾಡಿದ್ರೆ ನೆಮ್ಮದಿಯಾಗಿ ಸುಖವಾಗಿ ಊಟ ಮಾಡ್ಬೋದು. ಬೇರೆಯವ್ರನ್ನ ನೋಡ್ಬೇಕಂದ್ರೆ ತಲೆ ಎತ್ತಿ ನೋಡ್ಬೋದು, ಅದು ಸ್ವಾಭಿಮಾನದಿಂದ. ಅದೇ ಮೇಲ್ ಕೂತಿರೋರು ನಮ್ಮನ್ನ ನೋಡ್ಬೇಕಂದ್ರೆ ತಲೆ ತಗ್ಸೇ ನೋಡ್ಬೇಕು, ಅದು ನಮಗಿಷ್ಟ ಇಲ್ಲ. ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋಕ್ಕೆ ಒಂದು ಎಟಿಕ್ವೆಸಿ ಬೇಕು. ಹಾಗೆ ಊಟ ಮಾಡಬೇಕು, ಹಾಗೆ ಬಿಹೇವ್ ಮಾಡಬೇಕು. ಇಲ್ಲದೇ ಇರೋರಿಗೆ ಸ್ವಲ್ಪ ಕಷ್ಟನೇ. ಓ ಇಲ್ಲ, ನಾನು ಅಂದುಕೊಂಡದಕ್ಕಿಂತ ಸ್ವಲ್ಪ ಸೀರಿಯಸ್ ಆಗೇ ಇದೆ ಇಶ್ಯೂ. ಏನು ಮೇಲ್ವರ್ಗ ಕೆಳವರ್ಗ ಅನ್ನೋ ಥರ ಇಲ್ಲೂ ಭೇದ ಭಾವ ಇದೆಯಾ? ಏನು ಆರ್ತಿ ಅವರೇ? ಸೂರ್ಯ ಅವರೇ, ಏನಿದು? ನೀವು ಮನೆ ಯಜಮಾನರು, ಹಿಂದೆ ರಾಜಕೀಯದಲ್ಲಿದ್ದವರು, ಸ್ವಾತಂತ್ರ್ಯ ಸಮಾನತೆ ಅಂತೆಲ್ಲ ಭಾಷಣ ಬಿಗಿತಾ ಇದ್ರಿ. ಅದನ್ನ ಮೊದಲು ಮನೆಯಲ್ಲಿ ಅನುಷ್ಠಾನ ಮಾಡಬೇಕು ತಾನೆ? ಇದೇನ್ರಿ ಇದು, ಮನೆಯಲ್ಲಿ ಈ ರೀತಿ ಭೇದ ಭಾವ? ಸಂವಿಧಾನ, ಸ್ವಾತಂತ್ರ್ಯ ಇದನ್ನ ನಾನು ನಿಮ್ಮಿಂದ ಕಲಿಬೇಕಾಗಿಲ್ಲ ಚಿದಂಬರಂ. ಇದು ಮನೆ. ದೇಶ ಆಡೋದಕ್ಕಿಂತ ಕಾಂಪ್ಲೆಕ್ಸ್ ಆದ ವಿಷಯ ಇದು. ಹೌದಾ? ಅದು ಗೊತ್ತಿರಲಿಲ್ಲ ನನಗೆ. ಎಷ್ಟೇ ಕಾಂಪ್ಲೆಕ್ಸ್ ಇದ್ರೂ ಮನೆಯಲ್ಲಿ ಕೆಲವು ಆದರ್ಶಗಳನ್ನು ಬಿತ್ತಬೇಕು. ನೀವು ಇಲ್ಲೇ ಭೇದ ಭಾವ, ಮೇಲು ಕೀಳು ಅಂತ ಭೇದ ಭಾವ ಮಾಡಿದರೆ ಹೊರಗಡೆ ಏನಾಗಬೇಡ. ಮಿಕ್ಕಂತೆ ನನಗೇನು ಯೋಚನೆ ಇಲ್ಲ. ನನಗೆ ನನ್ನ ಮಗಳ ಹಿತರಕ್ಷಣೆ ಅಷ್ಟೇ ಮುಖ್ಯ. ಡ್ಯಾಡ್ ಪ್ಲೀಸ್, ನೀವ್ಯಾಕೆ ಮಾತಾಡಿ ಕೆಟ್ಟೋರಾಗ್ತಿದ್ದೀರಾ? ಇನ್ಫ್ಯಾಕ್ಟ್ ನಂಗೆ ಇದರಲ್ಲಿ ಸುಖ ಇದೆ ನೋಡಿ. ಇವತ್ತು ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದೀನಿ. ಇದಕ್ಕಿಂತ ಸಂತೋಷ ಬೇಕಾ? ಬನ್ನಿ ಡ್ಯಾಡ್, ಊಟ ಮಾಡೋಣ. ನೀವಿಲ್ಲೂ ಊಟ ಮಾಡ್ಬೋದು. ನನ್ನ ಸೊಸೆ ಅದ್ಭುತವಾಗಿ ಅಡುಗೆ ಮಾಡಿದ್ದಾಳೆ. ಇನ್ಫ್ಯಾಕ್ಟ್ ಇಂಥ ಊಟ ಮಾಡೋದಕ್ಕೂ ನೀವು ಪುಣ್ಯ ಮಾಡಿರ್ಬೋದು. ಬೇಡ, ನನಗೆ ಇಂಥ ಪುಣ್ಯಗಳು ಬೇಡ. ಆರ್ತಿಯವರೇ, ನನ್ನ ಮಗಳನ್ನು ನಿಮ್ಮ ಮನೆಗೆ ಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ನೇನೋ ಅಂತ ಅನಿಸೋದಕ್ಕೆ ಇನ್ನೂ ಹೆಚ್ಚಿನ ಕಾರಣಗಳು ಸಿಕ್ಕವು. ಈಗ ಎಲ್ಲೋ ಒಂದು ಕಡೆಗೆ ಸಮಾಧಾನವಾಗಿದ್ದೆ, ಇಂಥ ಒಂದು ಒಳ್ಳೆ ಮನೆಗೆ ನನ್ನ ಮಗಳನ್ನು ಸೊಸೆಯಾಗಿ ಕೊಟ್ಟಿದ್ದೀನಿ ಅಂತ. ಆದರೆ ನನಗಿನ್ನೂ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ. ಅಲ್ಲ ಸೂರ್ಯ ಅವರೇ, ಊಟದ ವಿಷಯದಲ್ಲಿ ಇಷ್ಟು ಭೇದ ಭಾವ ಮಾಡೋರು ಇನ್ನು ಮಿಕ್ಕೆಲ್ಲ ವಿಷಯದಲ್ಲಿ ನೀವು ಎಷ್ಟು ಕೀಳಾಗಿ ಕಾಣಬಹುದು ನನ್ನ ಮಗಳನ್ನು. ಅದ್ರ ಬಗ್ಗೆ ಚಿಂತೆ ಬೇಡ ನಿಮಗೆ. ಆಯ್ಕೆ ಮಾಡ್ಕೊಳ್ಳೋದು ಅವ್ರ ಕೈಲಿ. ಅವ್ರು ಅದನ್ನು ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ತಪ್ಪಲ್ಲ. ಅದು ತಪ್ಪು ಒಪ್ಪಿನದಲ್ಲ ಸೂರ್ಯ ಅವರೇ. ನಿಮ್ಮಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ನೀವಿಷ್ಟು ಕರಪ್ಟ್ ಅಂತ ಗೊತ್ತಿರಲಿಲ್ಲ. MLA ಆಗಿದ್ದಷ್ಟು ದಿವಸನೂ ಒಳ್ಳೆಯ ರಾಜಕಾರಣಿ, ನಾನ್ ಕರಪ್ಟ್ ಅಂತ ತುಂಬ ಒಳ್ಳೆ ಹೆಸರು ಮಾಡಿದ್ರಿ. ಮನೆಯಲ್ಲೇ ನಿಮ್ಮ ಈ ಭೇದ ಭಾವ ಇಷ್ಟೊಂದು ಚೀಪ್ ಆಗಿದೆ ಅಂತಂದರೆ ಇನ್ನು ಹೊರಗಡೆ ಜನ ಏನು ತಿಳ್ಕೊತಾರೆ? ಚಿದಂಬರಂ, ಕೂಲ್ ಡೌನ್ ಸೂರ್ಯ. ಯಾಕೆ ಎತ್ತರದ ವಾಯ್ಸಲ್ಲಿ ಮಾತಾಡ್ತಾ ಇದ್ದೀರಾ? ಆಗಿರೋದನ್ನೇ ಹೇಳ್ತಾ ಇದ್ದೀನಿ ತಾನೇ. ಆರ್ತಿಯವರೇ, ಯಾಕೆ ನಿಮಗೆ ಹೀಗೆ ಈ ಮನೆಯಲ್ಲೇ ಇರಬೇಕು ಅನ್ನೋ ಹಠ? ಬೇಡ ಅನ್ಸತ್ತೆ. ಅದಿ ಹೀಗೆ ಯಾರ್ದೋ ಕೆಳಗೆ ಯಾರ್ದೋ ಹಂಗಿನಲ್ಲಿ ಈ ಮನೆಯಲ್ಲಿ ಇದ್ದೀರಾ. ಆರ್ತಿಯವರೇ, ನೀವು ಹುಷಾರಾಗೋವರೆಗೂ ನಮ್ಮ ಮನೆಗೆ ಬನ್ನಿ. ಹೂವಿನ ಥರ ನೋಡ್ಕೋತೀನಿ, ನಿಮ್ಮ ಮನೆ ಅಂತಲೇ ತಿಳ್ಕೋಬಹುದು. ನಿಮ್ಮನ್ನ ರಾಣಿ ಥರ ನೋಡ್ಕೊ. ಡ್ಯಾಡ್ ಪ್ಲೀಸ್, ದಯವಿಟ್ಟು ಹೊರಟೋಗಿ. ಇದೆಲ್ಲದ್ರಿಂದ ನೀವು ದೂರ ಇದ್ದರೆ ಒಳ್ಳೆಯದು. ಇದು ನಮ್ಮನೆ ವಿಚಾರ, ನಾವು ಏನಾದ್ರು ಮಾಡ್ಕೋತೀವಿ. ಈ ವಿಷಯವಾಗಿ ನಿಮ್ಮ ಹತ್ರ ಹೆಲ್ಪ್ ಕೇಳಕ್ಕೆ ಬಂದರೆ, ಇಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಬಂದರೆ ನೀವು ಮೂಗು ತುರ್ಸಕ್ಕೆ ಬನ್ನಿ. ಇಲ್ಲಾಂದರೆ ದಯವಿಟ್ಟು ಹೊರಟೋಗಿ. ಹೌದು, ನಾವಿರೋದೇ ಹೀಗೆ. ಇದರಿಂದ ನಮ್ಗೆ ಅಸಹ್ಯ ಆಗಲಿ ಕೀಳಾಗಲಿ ಅನ್ಸಲ್ಲ. ನಾವು ಮನಸ್ಸಲ್ಲಿ ಏನೋ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀವಿ, ಅದನ್ನ ಪ್ರೂವ್ ಮಾಡೋದಕ್ಕೆ ಬಂದಿದ್ದೀವಿ. ದಯವಿಟ್ಟು ಇನ್ಮೇಲೆ ಇಲ್ಲಿ ವಾಪಸ್ ಬರೋಕ್ಕೆ ಹೋಗ್ಬೇಡಿ. ಆಲ್ ರೈಟ್, ನೀವುಗಳೇ ಹೀಗೆ ಹೇಳಿದ ಮೇಲೆ
ನನ್ನ ಮಾತಿಗೆ ಎಲ್ಲಿ ಬೆಲೆ ಇರುತ್ತೆ. ಆದರೆ ಸೂರ್ಯ ಅವರು ಹೀಗೆ ಅಂತ ತಿಳಿದು ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಮರ್ಯಾದೆ ಇತ್ತು. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಓ ಪ್ರಭಾಕರ್, ಬನ್ನಿ ಕೂತ್ಕೊಳ್ಳಿ. ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಿಮಗೆ. ಪರವಾಗಿಲ್ಲ. ನೀವು ಈಗಿರೋ ಪರಿಸ್ಥಿತಿನಲ್ಲಿ ನಾನು ಈಗ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಕೆಲಸನ ನೀವು ಮಾಡೋಕ್ಕೆ ಬಂದಿರೋ ಪ್ರಭಾಕರ್, ಅದೇನು ಅಂತ ಹೇಳಿ. ಅವತ್ತು ನೀವು ಕೋರ್ಟಿಗೆ ಬರಲಿಲ್ಲ, ಒಂದೇ ಒಂದು ಸೈನ್ ಮಾತ್ರ ಬಾಕಿ ಇದ್ದಿದ್ದು. ನೀವು ಅವತ್ತು ಬಂದಿದ್ದರೆ ಕೇಸ್ ಕ್ಲೋಸ್ ಆಗ್ತಿತ್ತು. ಈಗ ನೋಡಿ ಪೆಂಡಿಂಗ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಅವತ್ತು ಕೋರ್ಟಿಗೆ ಹೊರಟಿದ್ದು, ಬರಬೇಕಾದ್ರೆ ಅನಾಹುತ ಆಯಿತು. ಸೊ ಹಾಗಾಗಿ ಹಾಸ್ಪಿಟಲ್ ಅಡ್ಮಿಟ್ ಆದೆ ನಾನು. ವಿಷಯ ಗೊತ್ತಾಯಿತು ಮೇಡಮ್. ಏನು ಮಾಡೋದು ಹೇಳಿ, ನಾವು ಲಾಯರ್ಗಳು ಪೊಲೀಸ್ನವರು ಹೃದಯಹೀನರು ಅಂತ ಅನ್ನಿಸ್ಕೊಂಡ್ಬಿಡ್ತೀವಿ. ಯಾಕೆಂದರೆ ನಮಗೆ ನಮ್ಮ ಕೆಲಸನೇ ಮುಖ್ಯ ಆಗಿರುತ್ತಲ್ವಾ. ಇಲ್ಲ, ಎಲ್ರಿಗೂ ಹಾಗೆ. ಈಗೇನಾಯಿತು? ಇತ್ಯರ್ಥ ಆಗೋಗಿದೆ ಮೇಡಮ್. ಕೆಲಸನ ತುಂಬ ದಿನ ಪೆಂಡಿಂಗ್ ಇಡೋಕ್ಕಾಗೋದಿಲ್ಲ. ಅದಕ್ಕೆ ಅವತ್ತೇನೋ ಅರ್ಜೆಂಟ್ ಮಾಡಿಸ್ಬಿಟ್ಟೆ ಮೇಡಮ್. ಯಾರೊಬ್ಬರು ಬರಲೂ ಇಲ್ಲ, ಕಾಂಟ್ಯಾಕ್ಟು ಸಿಗಲಿಲ್ಲ ಅಂತ ಕೇಸ್ನ ಮುಂದಕ್ಕೆ ಹಾಕಿಸ್ಬಿಟ್ಟೆ. ಈಗ ಡೇಟ್ ಹತ್ರ ಬರ್ತಾ ಇದೆ, ನೀವು ಕೋರ್ಟಿಗೆ ಬರಬೇಕಾಗುತ್ತೆ. ನಾನು ಈಗಿರೋ ಪರಿಸ್ಥಿತಿಲಿ ಕೋರ್ಟಿಗೆ ಬರೋಕ್ಕಾಗಲ್ಲ ಪ್ರಭಾಕರ್. ಪ್ಲೀಸ್ ಕೇಸನ್ನು ಮುಂದೆ ಹಾಕ್ತೀರಾ? ಕೇಸ್ನ ಇನ್ನೂ ಮುಂದಕ್ಕೆ ಹಾಕೋದು ತುಂಬ ಕಷ್ಟ ಮೇಡಮ್. ಎಲ್ಲ ಫಾರ್ಮಾಲಿಟೀಸು ಮುಗಿದೋಗಿದೆ. ಇನ್ನು ನಿಮ್ಮ ಸೈನ್ ಒಂದೇ ಬೇಕಾಗಿರೋದು. ಎಲ್ಲ ಮುಗ್ದು ಹೋಗುತ್ತೆ ಅಂದರೆ? ಅದೇ ಮೇಡಮ್, ಡಿವೋರ್ಸು ಸೆಟ್ಲ್ ಆದಾಗೆ. ನಾವು ಸೈನ್ ಮಾಡಿದ್ರೆ ತಾನೇ ಡಿವೋರ್ಸ್ ಅಂತ ಆಗೋದು. ಪ್ಲೀಸ್ ಪ್ರಭಾಕರ್, ಮುಂದೆ ಹಾಕಿ. ನಿಮ್ಮ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಮುಂದಕ್ಕೆ ಹಾಕ್ಬೋದು ಮೇಡಮ್. ನಾನು ಹೇಳ್ತಾ ಇರೋದು ಅದಲ್ಲ. ಮತ್ತೆ ಎಲ್ಲ ಸೆಟ್ಲಾಗಿದೆ. ಸಿಗ್ನೇಚರ್ ಮಾಡಿದ್ರೆ ಡಿವೋರ್ಸ್ ಆಗುತ್ತೆ ಅಂತಲೂ ನನಗೆ ಗೊತ್ತು. ಆದರೆ ಇನ್ನೂ ಕಾಲಾವಕಾಶ ಇದೆಯಲ್ವಾ? ಪ್ಲೀಸ್ ಕೇಸನ್ನ ಪೆಂಡಿಂಗಲ್ಲಿ ಉಳಿಸ್ಕೋತೀರಾ? ನಾನೇನು ಸೈನ್ ಹಾಕಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರ ಮಾಡಿಲ್ಲ. ಅಂದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೀವು ನನ್ನ ಮೀಟ್ ಮಾಡೋದಕ್ಕೆ ಯಾರ ಮನೆಗೆ ಬಂದಿದ್ದೀರಾ ಅಂತ. ಹೌದು, ಅದೇ ಮೇಡಮ್ ನನಗೂ ಆಶ್ಚರ್ಯ ಆಗ್ತಾ ಇರೋದು. ಡಿವೋರ್ಸ್ ಆಗಬೇಕಾಗಿತ್ತು, ಅವ್ರ ಮನೇಲಿ ಉಳ್ಕೊಂಡಿದ್ದೀರಾ? ಪರಿಸ್ಥಿತಿ ಹಾಗಾಯಿತು, ಹಾಗಾಗಿ ಉಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಪ್ಲೀಸ್ ಕೇಸನ್ನು ಮುಂದೆ ಹಾಕ್ತೀರಾ? ಖಂಡಿತ ಮೇಡಮ್. ನೀವು ಫರ್ದರ್ ಇನ್ಸ್ಟ್ರಕ್ಷನ್ ಕೊಡೋವರೆಗೂ ನಾನು ಈ ಕೇಸ್ನ ಮುಂದಕ್ಕೆ ಹಾಕಿರ್ತೀನಿ. ಅದೇನು ತೊಂದರೆ ಇಲ್ಲ ಮೇಡಮ್. ನಿಮ್ಮ ಫೈಲ್ನ ಕೆಳಗೆ ಹಾಕಿಸ್ಬಿಡ್ತೀನಿ. ಜೀವನ ಅಲ್ವಾ ಮೇಡಮ್ ಇಂಪಾರ್ಟೆಂಟು. ಥ್ಯಾಂಕ್ಸ್ ಪ್ರಭಾಕರ್, ನಿಮಗೆ ತಿಳಿಸ್ತೀನಿ. ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಹಾಗೆ ಕಾಫಿ ತೊಗೊಳ್ಬೋದಾಗಿತ್ತಲ್ಲ? ಪರವಾಗಿಲ್ಲ ಮೇಡಮ್, ಆದಷ್ಟು ಬೇಗ ನೀವು ಹುಷಾರಾಗಿ. ಸರ್ ಬರ್ತೀನಿ ಸರ್. ಕೂತ್ಕೊಳ್ಳಿ, ಕಾಫಿ ಕುಡ್ಕೊಂಡು ಹೋಗ್ಬೋದು. ಇಲ್ಲ ಇಲ್ಲ ಪರವಾಗಿಲ್ಲ ಸರ್. ಅರ್ಜೆಂಟಾ? ಹಾಗೇನಿಲ್ಲ, ಏನಾದ್ರು ಹೇಳೋದಿತ್ತ ಸರ್? ಹೇಗೆ ನಡೀತಿದೆ ಕೇಸೆಲ್ಲ? ಭಾಳ ಕಷ್ಟ ಸರ್. ನಿಮಗೆ ಗೊತ್ತಲ್ಲ ನಮ್ಮ ಲಾಯರ್ಗಳ ಪ್ರಾಬ್ಲಮ್ಮು. ಕೇಸ್ ಸಿಗಲ್ಲ, ಸಿಕ್ಕಿದ ಕೇಸು ತಲೆ ಕೆಳಗಾಗುತ್ತೆ. ನಾವು ಅನ್ಕೊಂಡ ಒಂದು ಆಗೋದೇ ಇಲ್ಲ ಸರ್. ಹೌದು. ಆರತಿಯವ್ರು ಏನು ಹೇಳಿದರು? ಅದೇ ಸರ್, ಅಡ್ಜಸ್ಟ್ಮೆಂಟ್ ಡೇಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಡೇಟಾ ಯಾವತ್ತು ತೊಗೋಬೇಕಂತೆ? ಅದನ್ನು ಅವರೇ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್. ಹಾಗ? ಅಷ್ಟೇ ಅಲ್ಲ ಸರ್, ಕೇಸಿನ ಬಗ್ಗೆ ನಿರ್ಧಾರನೂ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್. ಓಹ್, ಹೌದಾ? ಹೌದು ಸರ್, ನನಗನ್ಸುತ್ತೆ ಅವರು ಡಿವೋರ್ಸ್ ಕೇಸ್ನ ವಾಪಸ್ ತಗೋಬೋದು ಅಂತ. ನಾನಿನ್ನು ಬರ್ತೀನಿ ಸರ್. ಭರವಸೆ ನೀಡು